ನಿನ್ನ ಎಕ್ಸ್ಪೀರಿಯನ್ಸ್ ಹೇಳ್ದಲ್ಲ, ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನಿದ್ದಿದ್ದು ಏರ್ಫೋರ್ಸ್ ಅಲ್ಲಿ. ಇದೇ ರೀತಿ ವೈರಿಗಳ ಜೊತೆ ಯುದ್ಧ ಮಾಡ್ಬೇಕಾದ್ರೆ ವೈರಿಗಳದೊಂದು ಟ್ಯಾಂಕರ್ ನಾನು ಓಡಿಸ್ತಿದ್ನಲ್ಲ ಪ್ಲೇನು, ಅದಕ್ಕೆ ಹೊಡೆದ್ಬಿಟ್ಟು ನನ್ನ ಬೀಳಿಸ್ಬಿಡ್ತು. ನಾನು ಕ್ರಾಶ್ ಆಗಿದ್ದು ಒಂದು ಮರಳುಗಾಡಲ್ಲಿ. ಆ ಮರಳುಗಾಡಲ್ಲಿ 2 ದಿವಸ ಅಂತೂ ನಂಗೆ ಪ್ರಜ್ಞೆ ಬಂದಿಲ್ಲ. 2 ದಿವಸ ಆದ್ಮೇಲೆ ಪ್ರಜ್ಞೆ ಬಂದು ಎದ್ದು ನೋಡ್ತೀನಿ, ಅಕ್ಕಪಕ್ಕ ಫುಲ್ ಮರಳುಗಾಡು, ದೂರದಲ್ಲೂ ಒಂದು ಮನೆ ಇಲ್ಲ, ಒಂದು ಮರ ಇಲ್ಲ, ಒಂದು ಗಿಡ ಇಲ್ಲ. ಸಿಕ್ಕಾಬಿಟ್ಟೆ ಬಿಸಿಲು ಬೇರೆ ಬಾಯಾರಿಕೆ ಆಗ್ತಾ ಇದೆ. ನನಗೆ ಗೊತ್ತಾಯ್ತು, ನೋಡಪ್ಪ ಇಂಥ ಜಾಗದಲ್ಲಿ ಯಾರು ನನ್ನನ್ನು ಬಚಾವ್ ಮಾಡಕ್ ಬರಲ್ಲ. ನಾನು ಬಚಾವ್ ಆಗ್ಬೇಕು ಅಂದ್ರೆ ನಾನು ಎಲ್ಲಿಂದ ಹೋಗ್ಬೇಕು, ಅಕ್ಕಪಕ್ಕ ಯಾವ್ದಾರು ಒಂದು ಊರಿದ್ಯಾ ಹಳ್ಳಿ ಇದೆಯಾ ನೋಡ್ಬೇಕು ಅನ್ಕೊಂಡು ಅಲ್ಲಿಂದ ಹೊರಟೆ. ನಡ್ಕೊಂಡು ಹೋದೆ 1 ಅವರ್ ಅಟ್ಲೀಸ್ಟ್ ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗಿರ್ತೀನಿ. ದೂರದಲ್ಲಿ ನೋಡ್ತೀನಿ ಒಬ್ಬ ಒಂಟೆ ಮೇಲೆ ಬರ್ತಾ ಇದ್ದಾನೆ. ಬಂದ ತಕ್ಷಣ ನಾನು ಅವ್ನು ಕೇಳ್ದೆ, ಏನಪ್ಪ ನೀರಿದೆ, ಸಿಕ್ಕಾಬಿಟ್ಟು ಬಾಯಾರಿಕೆ ಆಗ್ತಾ ಇದೆ ಅಂತ. ಅವನ್ ಇಲ್ಲ ಅಂದ. ಹೋಗ್ಲಿ, ಇಲ್ಲ ಅಕ್ಕಪಕ್ಕ ಊರು ಯಾವ್ದಾರು ಇದೆಯಾ, ಎಷ್ಟು ದೂರದಲ್ಲಿದೆ ಅಂತ ಕೇಳ್ದೆ. ಇಲ್ಲೇ ಒಂದ್ 2 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ದೆ. ಅದ್ ಕೇಳಿದ ತಕ್ಷಣ ಸಿಕ್ಕಾಬಿಟ್ಟೆ ಖುಷಿ ಆಗೋಯ್ತು. ಬಿಸ್ಲು, ಬಾಯಾರಿಕೆ ಆದ್ರೂ ಕೂಡ ಬಿಟ್ಕೊಡ್ಬಾರ್ದು ಅಂತ ನಡ್ಕೊಂಡು ಹೋದೆ. 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ನೋಡ್ತೀನಿ, ಯಾವ ಊರು ಇಲ್ಲ, ಏನೂ ಇಲ್ಲ. ನಂಗೆ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು. ಆ ಬೇಜಾರಲ್ಲಿ ದೂರದಲ್ಲಿ ನೋಡ್ತೀನಿ, ಇನ್ನೊಬ್ಬ ಒಂಟೆ ಮೇಲೆ ಬರ್ತಾ ಇದ್ದಾನೆ. ಬಂದ ತಕ್ಷಣ ಕೇಳ್ದೆ, ಏನಪ್ಪಾ ನೀರಿದೆ, ತುಂಬಾ ಬಾಯಾರಿಕೆ ಆಗ್ತಾ ಇದೆ ಅಂತ. ಇಲ್ಲ ಅಂದ. ಹೋಗ್ಲಿ, ಇಲ್ಲ ಅಕ್ಕಪಕ್ಕ ಯಾವ್ದಾರು ಊರು ಹಳ್ಳಿ ಎಷ್ಟು ದೂರದಲ್ಲಿದೆ ಅಂತ ಕೇಳ್ದೆ. ಅವ್ನು 2 ಕಿಲೋಮೀಟರ್ ದೂರದಲ್ಲಿದೆ ಅಂತ. ಮತ್ತೆ ಅವನು ಅಂದ, ಸರಿ ಆಯ್ತು ಇನ್ನೇನ್ ಟ್ರೈ ಮಾಡೇ ಬಿಡೋಣ ಅನ್ಕೊಂಡು ಆ ಬಿಸಿಲಲ್ಲಿ ಬಾಯಾರಿಕೆ ಬರೇ ನಡ್ಕೊಂಡು ಹೋದೆ 2 ಕಿಲೋಮೀಟರ್ ಹೋಗಿ ನೋಡ್ತೀನಿ, ಯಾವ ಊರು ಇಲ್ಲ, ಏನೂ ಇಲ್ಲ. ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ನನಗೆ. ಸುಸ್ತು, ಇನ್ನೇನ್ ತಲೆ ಸುತ್ತ ಬೀಳ್ಬೇಕು ಅಂತ ಟೈಮಲ್ಲಿ ನೋಡ್ತೀನಿ, ದೂರದಲ್ಲಿ ಒಂಟೆ ಮೇಲೆ ಇನ್ನೊಬ್ಬ ಬರ್ತಾ ಇದ್ದಾನೆ. ನಾನು ಅವನು ಕೇಳಿದೆ, ನೀರಿದೇನಪ್ಪ, ನಾನು ಸತ್ತೋಗ್ಬಿಡ್ತೀನಿ, ನೀರಿದ್ರೆ ಕೂಡ ಬಾಯಾರಿಕೆ ಆಗ್ತಾ ಇದೆ ಅಂತ. ಅದಕ್ಕೆ ಅವನು ಇಲ್ಲ ಅಂತ. ಗೊತ್ತಾ ನೀ ಇದ್ದಾನ ಜೊತೆ? ಇಲ್ಲ ಕಣೋ, ಇಬ್ರು ಅದೇ ಹೇಳದ ಬಲ್ಲಿ ಇವನು ಅದೇ ಹೇಳುತ್ತಾನೆ ಅಲ್ವಾ? ಸರಿ, ಅವನು ಇಲ್ಲ ಅಂದಲ್ಲ. ಸರಿ, ನಾನು ಅವ್ನು ಕೇಳಿದೆ, ಏನಪ್ಪ ಪಕ್ಕದಲ್ಲಿ ಯಾವ್ದಾರು ಊರು ಹಳ್ಳಿ ಯಾವ್ದಾರು ದೂರದಲ್ಲಿ ಇದೆಯಾ ಅಂತ. ಇಲ್ಲ 2 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿದ. ಸರಿ, ನನಗೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಸಿಕ್ಕಾಬಟ್ಟೆ ಸುಸ್ತು, ಬಾಯಾರಿಕೆ, ಆ ಬಿಸಿಲು ಬೇರೆ. ಆದ್ರೆ ಐ ಆಮ್ ಆನ್ ಮಿಲಿಟರಿ ಪರ್ಸನ್. ನನ್ನಲ್ಲಿರುವಂತ ಎಷ್ಟು ಶಕ್ತಿ ಇದೆಯೋ ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು ಅಂತ ನಡ್ಕೊಂಡು ಹೋಗಕ್ ಆಗದೆ ಇದ್ರು ಪರವಾಗಿಲ್ಲ, ತಿಳ್ಕೊಂಡು 2 ಕಿಲೋಮೀಟರ್ ಹೋದೆ. ಆಮೇಲೆ ನನ್ಗೆ ಹಳ್ಳಿ ಸಿಕ್ತು. ನೋಡ್ತೀನಿ, ಆ ಹಳ್ಳಿಲಿ ಯಾರಂದ್ರೆ ಯಾರು ಇಲ್ಲ. ಫುಲ್ ಬರ್ಗೆಟ್ಬಿಟ್ಟಿದೆ. ಹೌದಾ? ಅಲ್ಲೂ ನನಗೆ ಕೊನೆಗೂ ನೀರ್ ಸಿಗ್ಲಿಲ್ಲ. ಸರಿ, ಇನ್ನೇನ್ ಮಾಡೋದು ಅಂತ ನನ್ನ ಹತ್ರ ಒಂದು ನೀರಿನ ಬಾಟ್ಲಿ ಇಟ್ಕೊಂಡಿದ್ನಲ್ಲ, ಅದನ್ನ ಓಪನ್ ಮಾಡ್ಕೊಂಡು ಕುಡ್ಕೊಂಡೆ. ಕೊನೆಗೂ ನಿಂದೆ ಕೊಡ್ದ್ಯಾ?